ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮೈ ಅನದರ್ ನ್ಯೂ ವ್ಲಾಗ್. ನಮಸ್ಕಾರ ಎಲ್ಲರಿಗೂ. ನಾನು ಈಗ ಅಬುದಾಬಿಗೆ ಹೋಗ್ತಾ ಇದ್ದೇನೆ. ಅಲ್ಲಿ ಹೋದ್ಮೇಲೆ ನಾನು ಯಾಕೆ ಹೋದೆ ಅಂತ ಹೇಳ್ತೇನೆ. ಫೈನಲಿ ಅಬುದಾಬಿಗೆ ರೀಚ್ ಆದೆ. ಸಾಕಾಯಿತು ಈ ಸೆಕೆಗೆ ಅಲ್ಲ. ಎಷ್ಟು ಗಂಟೆಗೆ ನಾನು ಬಸ್ ಹಿಡಿದದ್ದು? 4:20ಕ್ಕೆ. ಈಗ 6:50 6:40 ಆಯಿತು. ಯಾಕಂದರೆ ಅಬುದಾಬಿ ಬಸ್ ಸ್ಟೇಷನಲ್ಲಿ ಇಳಿದು ಅಲ್ಲಿಂದ ಅಬುದಾಬಿ ಬಸ್ ಸ್ಟೇಷನ್ನಿಂದ ಇಲ್ಲಿ ತನಕ ಬಸ್ ತಗೊಳ್ಬೇಕು. ಟ್ರಾಫಿಕ್ ಈ ಟೈಮಲ್ಲಿ ತುಂಬ ಟ್ರಾಫಿಕ್ ಬೇರೆ, ಹಾಗೆ ಸ್ವಲ್ಪ ಲೇಟ್ ಆಯಿತು. ಪರವಾಗಿಲ್ಲ, ನನಗೆ ಜೋರು ಹಸಿವೆ ಆಗ್ತಾ ಉಂಟಾಯ್ತಾ. ನಾನು ಬೆಳಿಗ್ಗೆ 6:00 ತಿಂದವಳು, ಮತ್ತು ತಿನ್ನಲಿಲ್ಲ. ಹಾಗೆ ಈಗ ಎಂಥದ್ದು ತಿನ್ಲಿಕ್ಕೆ ಹೋಗ್ಬೇಕು. ಇಲ್ಲೊಂದು ಮ್ಯಾಂಗ್ಳೂರು ರೆಸ್ಟೋರೆಂಟ್ ಉಂಟು, ಅಲ್ಲಿ ನೀರು ದೋಸೆ ಎಂತಾದರೂ ಉಂಟಾ ನೋಡುವ. ಇದ್ದರೆ ತಿನ್ನುವ, ಇಲ್ಲಾದರೆ ಬೇರೆ ಎಂತಾದರೂ ಇದ್ದರೆ ನಾನು ತಿಂತೇನೆ. ನಂಗೆ ಹಸುವಲ್ಲಿ ಆಗ್ತಾಯಿಲ್ಲ. ಒಂದು ಚಹಾ ಕುಡಿದು ದೋಸೆ ಒಂದು ತಿನ್ನುವ ಅಂತ. ಆದರೆ ಕೆಲವೊಮ್ಮೆ ಇರೋದಿಲ್ಲ ಈವ್ನಿಂಗ್ ನೀರು ದೋಸೆ, ನೋಡುವ ಉಂಟಾ ಇಲ್ವಾ ಅಂತ. ಸೊ ನಾನು ನಿಮಗೆ ಮತ್ತೆ ಸಿಗ್ತೇನೆ. ಮತ್ತೆಂತ ಗೊತ್ತುಂಟು, ನಾನು ಅಬುದಾಬಿಗೆ ಯಾಕೆ ಬಂದದಂದರೆ, ನನ್ನ ಹಸ್ಬೆಂಡ್ ಅಬುದಾಬಿಯಲ್ಲಿ ಇರೋದಾಯ್ತಾ. ಹಾಗೆ ಅವರು ಅಬುದಾಬಿಯಲ್ಲಿ ಕೆಲಸ ಮಾಡೋದು, ನಾನು ದುಬೈಯಲ್ಲಿ ಕೆಲಸ ಮಾಡೋದು. ಸೊ ನಾನು ಯಾವಾಗಲೂ ರಜೆ ಇರುವಾಗ ನನಗೆ ಅಬುದಾಬಿಗೆ ಬರ್ತಾ ಇರ್ತೇನೆ. ಅವರು ಸಹ ರಜೆ ಇರುವಾಗ ನಾನು ಅಲ್ಲಿ ಕರೆದ್ರೆ ಅಲ್ಲಿ ಬರ್ತಾರೆ. ಹಾಗೆ ನಾವು ಹೀಗೆ ಮೀಟ್ ಆಗ್ತಾ ಇರ್ತೇವೆ. ಸೊ ಒಟ್ಟಿಗೆ ಇಲ್ಲ, ಆದಷ್ಟು ಬೇಗ ದೇವರ ಹತ್ರ ಬೇಡ್ತಿದ್ದೇನೆ ಒಟ್ಟಿಗೆ ಕೂತ್ಕೊಳ್ಳುವಾಗೆ ಆಗಬೇಕು ಅಂತ. ಮತ್ತು ಅವರಿಗೋಸ್ಕರ ಇವತ್ತು ಡೆಸರ್ಟ್ ಒಂದು ಮಾಡುವ ಅಂತ. ಅದು ಟ್ರೆಂಡಿಂಗ್ ಡೆಸರ್ಟ್ ಒಂದು ಉಂಟಾಯ್ತಾ, ನಿಮಗೆ ನಾನು ಮತ್ತೆ ತೋರಿಸ್ತೇನೆ, ಮಾಡುವಾಗ ತೋರಿಸ್ತೇನೆ, ನಿಮಗೆ ಗೊತ್ತಾಗ್ತದೆ ಯಾವ ಡೆಸರ್ಟ್ ಅಂತ. ಸೊ ಇದು ಸಿಂಪಲ್ ಆಗಿರುವ ಡೆಸರ್ಟು. ಅದು ಮಾಡಿಸಿ ಅವರಿಗೆ ಗೊತ್ತಿಲ್ಲ, ಅವರಿಗೆ ಟೇಸ್ಟ್ ಮಾಡಿಸಿ ಕೇಳುವ ಎಂತೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೇನೆ, ಹೇಗೆ ಮಾಡಿದ್ದೇನೆ, ಒಂದು ಅಂದಾಜು ಮಾಡ್ತಾರ ನೋಡುವ. ಓಕೆ, ಇದು ಕೆಲಸಕ್ಕೆ ಹೋಗಿದ್ದಾರಲ್ಲ, ಬರುವಾಗ ನೈಟ್ ಆಗ್ತದೆ, ಒಂದು 12 ಗಂಟೆ 12:30 ಆಗ್ತದೆ. ಯಾವಾಗ ಸಹ ನೈಟ್ ಡ್ಯೂಟಿ. ಸೊ ಅವರು ಬರೋ ಮೊದಲು ಮಾಡಿಡೋದು. ಈಗ ಅದು ಮ್ಯಾಂಗ್ಳೂರಿದ್ದು ರೆಸ್ಟೋರೆಂಟ್ ಆಯಿತಾ. ನಾನದು ದಾಸ್ ಪ್ರಕಾಶ್ ಅಂತ, ಅವ್ರದ್ದು ಒಳ್ಳೆ ಆಗ್ತದೆ ಫುಡ್ಡು, ಅಬುದಾಬಿಯಲ್ಲಿರೋದು. ಇದು ಮ್ಯಾಂಗ್ಳೂರಿಯನ್ ರೆಸ್ಟೋರೆಂಟ್ ಆಯಿತಾ. ನೀರು ದೋಸೆ ಉಂಟಂತ ಹೇಳಿದ್ರು. ಈಗ ನಾನೊಂದು ನೀರು ದೋಸೆ ತಗೊಂಡಿದ್ದೇನೆ. ಸೊ ಮತ್ತು ಇಲ್ಲಿ KT ಸಹ ಉಂಟು ಫೇಮಸ್. ಅದು ನಮಗೆ ಅಷ್ಟು ಸ್ಟ್ರಾಂಗ್, ತುಂಬ ಸ್ಟ್ರಾಂಗ್ ಆಗ್ತದೆ ಅದು. ಸೊ ನಾರ್ಮಲ್ ಟೀ ಅದು ತಗೊಂಡೆ, ರಬ್ಬ ತಿಂದು ಸ್ವಲ್ಪ ಮತ್ತೆ ರೂಮಿಗೆ ಹೋಗಿ ಫ್ರೆಶ್ ಆಗಿ ಸ್ವಲ್ಪ ಮಲಗಿ ಮತ್ತೆ ಹಸ್ಬೆಂಡ್ ಬರೋ ಮೊದಲೇ ತೆರಬೇಕು. ತಿನ್ನುವ ನೀರು ದೋಸೆ ಸಿಗ್ತುಂಟು ನನಗೆ. ಇದು ನೋಡಿ, ಎಲ್ಲ ನಮ್ಮ ತುಳುನಾಡಿನ ಸಂಸ್ಕೃತಿ ಎಲ್ಲ ಹಾಕಿದ್ದಾರೆ ನೋಡಿ. ಐ ಲವ್ ತುಳುನಾಡು ಅಂತ ಹಾಕಿ ಅದರಲ್ಲಿ ನಮ್ಮದು ಕಂಬಳ ಮತ್ತು ಉಡಿ ವೇಷ, ಯಕ್ಷಗಾನ ಎಲ್ಲ ಉಂಟದು. ನಾವು ಎಂತ ಎಲ್ಲ ಆಡ್ತಿದ್ದೀವಿ ನೋಡಿ ಸಣ್ಣ ಇರುವಾಗ, ಅದೆಲ್ಲ ಉಂಟು ನೋಡಿ, ಎಷ್ಟು ಚಂದ ಉಂಟು. ಇವತ್ತು ಫುಡ್ಡು ಕೂಡ ತುಂಬ ಟೇಸ್ಟ್ ಉಂಟಾಯ್ತಾ, ನನಗೆ ತುಂಬ ಇಷ್ಟ. ನಾನು ಅಬುದಾಬಿಗೆ ಬಂದರೆ ಇಲ್ಲೇ ಬಂದೇ ಬರ್ತೇನೆ. ಇಲ್ಲಿ ನೋಡಿ, ನಮ್ಮ ತುಳುನಾಡು ನಮ್ಮ ಹೆಮ್ಮೆ ಅಂತ ಹಾಕಿದ್ದಾರೆ. ಪೋಸ್ಟರ್ ಎಲ್ಲ ತುಂಬ ಚಂದ ನೋಡಿ. ತಿನ್ನುವ ಅನ್ನ ತಪ್ಪಿ ಅಂಗಿ ಮೇಲೆ ಬಿದ್ದರೆ ಓ ಮೈ ಗಾಡ್ ಅಂತ ನಾಜುಕಾಗಿ ಅಂಗಿ ಒರೆಸಿಕೊಂಡವನಿಗೆ ಅಂಗಿಯ ಬೆಲೆ ಗೊತ್ತಿತ್ತು, ಆದರೆ ಚೆಲ್ಲಿದ ಅನ್ನದ ಬೆಲೆ ಗೊತ್ತಿರಲಿಲ್ಲ. ತುಂಬ ಒಳ್ಳೊಳ್ಳೆ ಸೆಂಟೆನ್ಸ್ ಆಗ್ತದೆ. ಮತ್ತು ಇಲ್ಲಿ ಸಾಕಿದ್ದಾರೆ ನೋಡಿ, ದುಡಿಯೋನಿಗೆ ಗೊತ್ತು ಮಣ್ಣಿನ ಬೆಲೆ, பெற்றವರಿಗೆ ಗೊತ್ತು ಹೆಣ್ಣಿನ ಬೆಲೆ, ಬಡವರಿಗೆ ಗೊತ್ತು ದುಡ್ಡಿನ ಬೆಲೆ, ಈ ಮೂರು ತಿಳಿದವರಿಗೆ ಗೊತ್ತು ಜೀವನದ ಬೆಲೆ. ಒಳ್ಳೊಳ್ಳೆ ಸೆಂಟೆನ್ಸ್ ಹಾಕಿದ್ದಾರೆ ನೋಡಿ. ನೋಡಿ ನನ್ನ ನೀರು ದೋಸೆ ಬಂತು, ಮತ್ತೊಂದು ಚಾಯ್ ಬಂದಿದೆ. ನೀರು ದೋಸೆ ಮತ್ತು ನಮ್ಮದು ಊರಿನ ಸ್ಟೈಲ್ ಸಾಂಬಾರು ಆಯಿತಾ, ಮತ್ತು ಚಟ್ನಿ. ಚಹಾ ಕುಡಿತಾ ಇದ್ದೇನೆ ಆಯಿತಾ. ರೂಮಿಗೆ ಬಂದೆ. ಈಗ ನಾನು ಫ್ರೆಶ್ ಅಪ್ ಆಗಿ ಸ್ವಲ್ಪ ನಿದ್ದೆ ಮಾಡಿ, ಆಲ್ರೆಡಿ ಒಂದು ರೌಂಡ್ ನಿದ್ದೆ ಆಯಿತು ನಮ್ಮದು ಬಸ್ಸಲ್ಲಿ. ಅಂದರೆ ದುಬೈಯಿಂದ ಅಬುದಾಬಿಗೆ ಬರಲಿಕ್ಕೆ 1 ಗಂಟೆ 40 ನಿಮಿಷ. ಆಗಲೇ ಒಂದು ನಿದ್ದೆ ಆಯಿತು ನನಗೆ. ಸರಿಯಾಗಿ ತಲೆನೋವು ಮಾರೆ, ಹಸಿವೆಯಲ್ಲಿ ತಲೆನೋವು ಲೋಕ ಇಲ್ಲದ ಹಾಗೆ ಆಗಿತ್ತು ನನಗೆ. ಹಾಗೆ ರಪಕ್ಕೆ ಹೋಗಿ ತಿಂದು ಬಂದ. ಮತ್ತೆ ಪುನಃ ಬಂದಮೇಲೆ ಹಸ್ಬೆಂಡ್ ಅಡುಗೆ ಮಾಡಿಟ್ಟಿದ್ದಾರೆ, ಮತ್ತೆ ಪುನಃ ಊಟ ಮಾಡಲಿಕ್ಕೆ ಉಂಟು.
ಎಸ್, ಸ್ನಾನ ಮಾಡಿ ಎಲ್ಲ ಆಯ್ತಾಯ್ತಾ. ಈಗ ನಾನು ಹೊರಟದ್ದು ಸೂಪರ್ ಮಾರ್ಕೆಟ್ಗೆ ಹೋಗಿ ಒಂದು ಮೀನು ತಗೊಳ್ಳಿಕ್ಕಿತ್ತಾಯ್ತಾ. ನನ್ನ ಹಸ್ಬೆಂಡ್ ಬರುವಾಗ ಲೇಟ್ ಆಗ್ತದೆ, ಹಾಗೆ ಸೂಪರ್ ಮಾರ್ಕೆಟ್ ಕ್ಲೋಸ್ ಆಗಿರ್ತದಲ್ಲ, ಹಾಗೆ ನನಗೆ ಹೇಳಿದರು ಮೆಸೇಜ್ ಮಾಡಿ ಒಂದು ಮೀನು ತಗೊಂಡು ಇಡು ಅಂತ. ಸೊ ಈಗ ಮತ್ತೆ ಊಟಕ್ಕೆ ಪದಾರ್ಥ ಉಂಟು ವೆಜ್, ಹಾಗೆ ಮೀನೆಂತಾದರೂ ಫ್ರೈ ಮಾಡುವ ಅಂತ. ಹಾಗೆ ನನಗೆ ಹೋಗಿ ಮೀನು ತಗೊಂಡು ಬರ್ತೇನೆ, ಬೂತಾಯಿ ಸರ್ಡೀನು ಒಂದು 6 ಪೀಸ್ ತಗೊಂಡು ಬರ್ತೇನೆ, ಚಿಕ್ಕ ಚಿಕ್ಕ ಪೀಸಲ್ಲ 6 ಪೀಸ್ ತಗೊಂಡು ಬರ್ತೇನೆ. ಮತ್ತು ಮರಿನೇಟ್ ಎಲ್ಲ ಮಾಡಿ ಇಡ್ತೇನೆ, ಆಗ ಬಂದಮೇಲೆ ಫ್ರೈ ಮಾಡಲಿಕ್ಕೆ ಬೇಗ ಆಗ್ತದೆ, ಈಸಿ ಆಗ್ತದೆ, ರಪ ಊಟ ಮಾಡ್ಬೋದು. ಮತ್ತು ಒಂದು ಡೆಸರ್ಟ್ ಮಾಡಲಿಕ್ಕೆ ಉಂಟಲ್ಲ, ಅದು ನಾನು ತೋರಿಸ್ತೇನೆ ಈಗ ಆಯಿತಾ. ಫಸ್ಟ್ ಫಿಶ್ ಮರಿನೇಟ್ ಮಾಡಿ ಮತ್ತು ನಾನು ಅದು ಡೆಸರ್ಟ್ ಮಾಡಿ ಇಡ್ತೇನೆ. ನಾನು ಸಹ ಟ್ರೈ ಮಾಡಿ ನೋಡಬೇಕು ಅದು ಹೇಗೆ ಉಂಟಂತ. ಮತ್ತು ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆಯಿತಾ. Pati magtataka ka, bakit di ka nagtanong? Bakit may wala sa akin? Ito, bigay na pagbukas. Brother, can I have sardine? 6 pieces. 6 pieces? Yeah. ಸೊ ನಾನು ಡುಲ್ಲುಗೆ ಬಂದಿದ್ದೀನಿ, ನನಗೊಂದು ಕ್ರೀಮ್ ತಗೊಳ್ಳಿಕ್ಕಿತ್ತು. ಇದುವೇ ನಾನು ಮಾಡಿದ್ದು ಡೆಸರ್ಟ್. ಇದು ನಾನು ಸಪ್ರೇಟಾಗಿ ವಿಡಿಯೋ ಹಾಕ್ತೇನೆ, ಅದರಲ್ಲಿ ನೋಡಿ ಆಯಿತಾ. ಓಕೆ ಗೈಸ್, ನನಗೆ ಇದು ಈಗ ರೆಡಿಯಾಗಿದೆ, ನೋಡಿ ಎಷ್ಟು ಚೆಂದ ಕಾಣ್ತದೆ ಅಂತ. ಮರೆ ಬಟ್ಟೆಗೆಲ್ಲ ಬಿತ್ತು, ಪರವಾಗಿಲ್ಲ. ನಾನು ಫಸ್ಟ್ ಟೇಸ್ಟ್ ಮಾಡ್ತೇನೆ, ಟೇಸ್ಟ್ ಮಾಡಿ ಹೇಳ್ತೇನೆ ನಾನು ಹೇಗೆ ಉಂಟು ಅಂತ ಆಯಿತಾ. ನಿಜವಾಗ್ಲೂ ತುಂಬ ಒಳ್ಳೆ ಉಂಟು, ಟ್ರೈ ಮಾಡಲೇಬೇಕು ನೀವು. ಸೂಪರ್, ತುಂಬ ಒಳ್ಳೆ ಉಂಟು, ಪ್ಲೀಸ್ ಟ್ರೈ ಮಾಡಿ. ನಾನು ರೆಸಿಪಿ ಆಗಿದ್ದೇನಲ್ಲ, ಚಾಕ್ಲೇಟ್ ಲವರಿಗೂ ತುಂಬ ಇಷ್ಟ ಆಗ್ತದೆ. ಓಕೆ, ಟೇಸ್ಟ್ ಮಾಡಿ. ನನ್ನ ಹಸ್ಬೆಂಡಿಗೆ ನಾನು ಕೇಳ್ತೇನೆ ಆಯಿತಾ, ಅವರಿಗೆ ಗೊತ್ತಾಗ್ಬಾರ್ದು ನಾನು ಹೇಗೆ ಮಾಡಿದಂತ. ಸೊ ಈಗ ಬರ್ತಿದ್ದಾರೆ, ಮತ್ತು ನಾನು ಟೇಸ್ಟ್ ಕೇಳ್ತೇನೆ, ಸರ್ಪ್ರೈಸ್ ಅವನಿಗೆ ಸ್ವೀಟ್ ಅಂದರೆ ತುಂಬ ಇಷ್ಟ. ಸೊ ನಾನೀಗ ಫಿಶ್ ಮರಿನೇಟ್ ಮಾಡಲಿಕ್ಕೆ ಹೋಗ್ತಿದ್ದೇನೆ. ಫಿಶ್ ಮರಿನೇಟ್ ಮಾಡುವಾಗ ಅವ್ರು ಬರುವಾಗ ಸರಿ ಆಗ್ತದೆ, ಇನ್ನೂ ಸಹ ಬರಲಿಲ್ಲ, ಲೇಟ್ ಆಗ್ತದೆ ಅಂತ. ಫ್ರೆಂಡ್ ಬಂದರು, ಈಗ ವೆಲ್ಕಮ್ ಮಾಡುವ ಹಸ್ಬೆಂಡಿಗೆ. ಎಂತ ಮಾಡಿ ಲೇಟ್ ಎಪ್ಪ ಮಾತಾಡೋ ಲೇಟ್ 12 o'clock 12:30 ಇಲ್ಲಿ ವರಕೊಳ್ಳೆ ಗ್ಯಾಸ್ ಮುಡಿಂಜಿರು. அவகாடோதா என்ன எடுத்துட்டு வந்த எனக்கு உங்களுக்கு எடுத்து வந்திருக்கேன் ஆனியனா எனக்கு வேணாம் ஆனியன். எஸ் அவரு பேபி அவர் மை லவ். வாவ் கிரேட். கிரேட். ஆனா உங்களுக்கு ஒரு நான் செஞ்சு வச்சிருக்கேன். என்ன செஞ்சு ಸೀಕ್ರೆಟ್ செஞ்சு வச்சிருக்கீங்க? ಯಾರು ಲೆಮನ್ ಹಾಕ್ಲಿಲ್ಲ ಪರ್ ಲೆಮನ್ ஓகே. என்ன மசாலா போட்ட? அந்த மசாலா அம்மா எடுத்துட்டு வந்தாங்க. அப்போ நான் ஷோகேஸ்ல வைக்கவா எடுத்துட்டு வந்தாங்க. இது ஆமா, எவ்வளவு கோகோனட் ஆயில் இருக்கு இங்க? ஒரு கோகோனட் ஆயில், அங்க வெளியே 2 கோகோனட் அது ஆயில். முடிஞ்சு அட்லீஸ்ட் பிஃபோர் ஆஃப் டே டேக் மார்னிங் ஷிஃப்ட். ஐ எம் வெயிட்டிங் சின்ஸ் 6 o'clock. அது என்ன ரைஸ் குக்கர் உள்ளுக்கு என்னமோ இருக்கு? அது எல்லாம் மூங்கால். நான் பார்க்க மாட்டேன், டேஸ்ட்லேயே சொல்லுவேன். ஷூ இதெல்லாம் டிஷ்யூ எல்லாம் ஒட்டிவியா? இல்ல, மேலே மேலே கவர் போட்டிருக்கு. ஃபர்ஸ்ட் ஸ்மெல் காட்டு, ஸ்மெல் காட்டு. என்னன்னு கெஸ் பண்ணுங்க. ஸ்மெல் கேக் மாதிரி, ஐசிங் சீஸ் கேக் அந்த மாதிரி. இப்போ சாப்பிட்டு நீ எப்படின்னு சொல்லுங்க. செஞ்சதா? செஞ்சதா? மூஸ் என்ன சரி செஞ்சிருக்கா? சாக்லேட் பால்ஸ் எப்படி இருக்கு? இன்னொன்று வெயிட், இன்னொன்று போதும். லேட்டா சாப்பிட எப்படி இருக்கு சொல்லு. சூப்பர். கை காட்டு. சூப்பர் காட்டு. அங்க பாருங்க. சரி போடு. இது தெரியுமா எனக்கு?
இப்போ ஃப்ரிட்ஜில் வச்சனாலே கொஞ்சம் நல்லா ஸ்வீட் சாப்பிடுங்க. எப்படி சொன்னா சொல்ல மாட்டேன். என்ன பட்டர் கேக்கா இருக்குதானே? மால்டீசஸ் போட்டு அது மல்டிசஸ் இல்லை, இன்னொரு வாய் அது இது கிட்கேட் போல்ஸ். நைஸ். போடுற கறி லீவ்ஸ் இருக்காமு போடுங்களே அங்கே கொஞ்சம் கீழே கறி லீவ்ஸ் என்ன அப்படி இருக்கு. கறி போடுவாங்க. நல்லா மரினேட் ஆகியிருப்பேன் நான். நிறைய 1.5 hour ஆச்சு நான் மரினேட் பண்ண. என்ன என்ன அதுக்கு நீ லேட் வந்தீங்களா? ಇದು ಒಂದು ಮೂಂಗ ಡಿಫರೆಂಟ್ ಅದೇ ಕರಿ ಮಾದರಿ ಇಲ್ಲ. ಎಂತ ಮಾಡ್ತಿದ್ದಿ ಗೊತ್ತುದಿಲ್ಲ. ಮೂಂಗ್ ದಾಲ್ ಮಾಡ್ತಾ ಇದ್ದೇನೆ. ಇಲ್ಲ, ಆನಿಯನ್ ಕಟ್ ಮಾಡ್ತಾ ಇದ್ದೇನೆ. ಆನಿಯನ್ ಕಾಸ್ತಾ ಮಾಡ್ತಾ ಇರ್ತೇನೆ. ಇಲ್ಲಿ ಫಿಶ್ ಫ್ರೈ ಆಗ್ತಾ ಉಂಟು. ಇದು ತುಂಬಾ ಸೊಟೇಡ್ ಮಾದರಿ. ಇದು ಎಂತ ಪದಂಗಿ ಮುಂಗು ಒಂದು ಪದಂಗಿಯ ಇಲ್ಲ ನಾರ್ಮಲ್ ಪದಂಗಿ ಇಲ್ಲ ನಾರ್ಮಲ್ ಪದಂಗಿ ನನ್ನ ಕಾಟ್ ಹಿಂಗೆ. ಇದು ನೀವೇ ಹೇಳಿ, ಇದು ಪದಂಗಿ ಎಂತ? ಇದು ಎಂತ? ಇದು ಪದಂಗಿ ಅಲ್ಲ, ಇದು ಪದಂಗಿ எங்கட லாங்குவேஜ் இதுக்கு பதங்கி சொல்றது. இல்லன்னு சொன்னேன். பதங்கி இல்ல, என்ன சொல்ற நீ? உனக்கு தெரியும். அரசியல் ஒரு எனக்கு வேணும். அரசியல் நான் செஞ்சேன். என்ன டாக்டர் வெரி ஃபாஸ்டா? I think fish is okay now. It's getting like a good. அம்மா கழுவியா? நீ மார்னிங்லேருந்து அங்கே வச்சுட்டு போயிடு. நேற்று சொக் பண்ணி வேலை போட்டு முன்னாடி பாயில் பண்ணிப்போம். You boiled it. That's why I saw why it's white color. தண்ணி குடிப்போம். நாளைக்கு மார்னிங் பிரேக்ஃபாஸ்ட் குடிக்கல தான். கேஸ் வேற no. டேஸ்ட் பண்ணோம். ಅರಿನೇ ಇವರೇನ ಯತಿನೇ ಅತಿ ಯತಿ ನೋಡಿ, ನನ್ನ ಯಜಮಾನರು ಅಡಿಗೆ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಬಂದ್ರೆ ಯಾರು ಅಡಿಗೆ ಮಾಡ್ತಾರೆ? ಎಂತ ಮಾಡ್ತಿದ್ದಿ? ಎಂತ ಅಡಿಗೆ ಮಾಡ್ತಿದ್ದಿ? ಪದಂಗಿ ಆರಿಸಿದ್ವಿ. ಆರಿಸಿದ್ನ ಸೊತೆ ಪದಂಗಿ ಆರಿಸಿದ್ದು ಮಾಡ್ತಾ ಇದ್ದಾರೆ. ಅದು ಓಣಿ ಮಾರೆ, ಅಲ್ಲಿ ಕರೆನ್ಸಿ ಅದರಲ್ಲಿ ಹೊಗೆ ಹೋಗ್ತುಂಟು ಮಾರಯ್ಯ. ಎಂತ ಮಾರಯ್ಯ, ಎಂತ ಹೊಗೆ போயிட்டு நீங்க போயிட்டு குளிச்சுட்டு வாங்க. பாடி வாஷ் பண்ணி ಟಿಶ್ಯೂ இந்த ரூம் இதே தண்ணி கொஞ்சம் போட மாட்டீங்களா? ட்ரையா ಎವ್ರಿವಾನ್, ನಮ್ಮದೀಗ ಊಟ ಅದೆಲ್ಲ ರೆಡಿ ಆಯಿತು. ಈಗ ನಾವು ಸ್ನಾನ ಮಾಡಿ ಊಟ ಮಾಡಿ ಮಲಗೋದು. ತುಂಬ ನಿದ್ದೆ ಬರ್ತಾ ಉಂಟು. ಸೊ ನಾನು ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತೇನೆ. ನಾಳೆ ಮತ್ತೆ ನ್ಯೂ ಬ್ಲಾಗಿನೊಂದಿಗೆ ನಾನು ಬರ್ತೇನೆ. ಸೊ ಅಂಟಿಲ್ ದೆನ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.
ಬಾಯ್.